ಸಚಿವರಿಗೆ ಹೋಟೆಲ್ ಊಟ ತಂದು ಕೊಟ್ರ? ಹೋಟೆಲ್ ಊಟ ಸಚಿವರಿಗೆ ನೀಡಿದ್ರ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ರಹೀಂ ಖಾನ್ ಅವರು ಭೇಟಿ ಕೊಟ್ಟಿದ್ರು. ಆಗ ಹೋಟೆಲ್ ಊಟವನ್ನ ಸಚಿವರಿಗೆ ಅಧಿಕಾರಿಗಳು ತಂದು ಕೊಟ್ರ? ಶಿವಮೊಗ್ಗದ ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ಹೇಗಿದೆ ಅಂತ ಪರಿಶೀಲನೆ ಮಾಡೋಕೆ ಬಂದಿದ್ರು. ಹಾಗಾಗಿ ಇಂದಿರಾ ಕ್ಯಾಂಟೀನ್ ನ ಊಟವನ್ನೇ ಕೊಡಬೇಕಾಗಿತ್ತು ಸಚಿವರಿಗೆ. ಹೋಟೆಲ್ ಊಟವನ್ನ ತಂದು ಇಂದಿರಾ ಕ್ಯಾಂಟೀನ್ ಊಟ ಅಂತ ಹೇಳಿದ್ರ ಹಾಗಾದ್ರೆ ಅಧಿಕಾರಿಗಳು? ಹೋಟೆಲ್ ಊಟ ನೀಡಿ ಯಾಮಾರಿಸಲಾಗಿದೆ. ಹೋಟೆಲ್ ಊಟ ಇಂದಿರಾ ಕ್ಯಾಂಟೀನ್ ಅಂತ ಮಣ್ಣೆರೆಚಿದ್ರು. ಸಚಿವರಿಗೆ ಪಲ್ಯ, ರೊಟ್ಟಿ, ಚಪಾತಿ ಊಟವನ್ನ ನೀಡಲಾಗಿದೆ ಅಧಿಕಾರಿಗಳಿಂದ. ಕ್ಯಾಂಟೀನ್ ನಲ್ಲಿ ಚಪಾತಿ ಮತ್ತೆ ಮುದ್ದೆ ಇರೋ ಬಗ್ಗೆ ಸಚಿವರಿಗೆ ಮಾಹಿತಿ ಇತ್ತು. ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರು ಈ ಬಗ್ಗೆ ಮಾಹಿತಿ ನೀಡಿದ್ರು. ಸಚಿವರಿಗೆ ಚಪಾತಿ ಜೊತೆಗೆ ರೊಟ್ಟಿ ಕೂಡ ನೀಡಲಾಗಿತ್ತು. ಇಂದಿರಾ ಕ್ಯಾಂಟೀನ್ ನಲ್ಲಿ ಹೋಟೆಲ್ ಊಟ ನೀಡಿದ್ದರೆ ಕ್ರಮ ಆಗತ್ತೆ ಅಂತ ಈ ಸಚಿವರು ಹೇಳಿದ್ದಾರೆ. ಕ್ಯಾಂಟೀನ್ ಅವರೇ ಹೋಟೆಲ್ ಊಟ ತರಿಸಿದ್ದರೆ ಶಿಸ್ತು ಕ್ರಮ ಆಗತ್ತೆ. ಶಿವಮೊಗ್ಗದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಇಂದಿರಾ ಕ್ಯಾಂಟೀನ್ ನಲ್ಲಿ ಆಹಾರ ಹೇಗಿದೆ ಅಂತ ಪರಿಶೀಲನೆ ಮಾಡೋದಕ್ಕೆ ರಹೀಂ ಖಾನ್ ಅವರು ಹೋಗಿರ್ತಾರೆ. ಆಗ ಅಧಿಕಾರಿಗಳು ಹೋಟೆಲ್ನಿಂದ ಊಟವನ್ನ ತಂದು ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿದ್ದು ಮುದ್ದೆ ಮತ್ತೆ ಚಪಾತಿ ಮಾತ್ರ. ಈ ಬಗ್ಗೆ ಪಾಲಿಕೆ ಆಯುಕ್ತರಾದಂತಹ ಕವಿತಾ ಯೋಗಪ್ಪನವರೇ ಮಾಹಿತಿಯನ್ನ ಕೊಟ್ಟಿದ್ರು. ಇಲ್ಲಿ ಮುದ್ದೆ ಮತ್ತೆ ಚಪಾತಿಯನ್ನ ಕೊಡಲಾಗುತ್ತೆ ಅಂತ. ಆದ್ರೆ ಸಚಿವರ ಪ್ಲೇಟ್ಗೆ ರೊಟ್ಟಿ ಬಂದು ಬಿದ್ದಿತ್ತು. ಹಾಗಾದ್ರೆ ರೊಟ್ಟಿ ತರಿಸಿದ್ ಯಾರು? ಎಲ್ಲಿಂದ ತರಿಸಿದ್ರು? ಹೋಟೆಲ್ನಿಂದ ತರಿಸಿದ್ರಾ ಅಂತ ಅನುಮಾನ ಕಾಡ್ತಾ ಇದೆ. ಏನಾದ್ರೂ ಈಗ ಕ್ಯಾಂಟೀನ್ ಅವರೇ ಹೋಟೆಲ್ನಿಂದ ಊಟವನ್ನ ತರಿಸಿದ್ದೇ ಆಗಿದ್ರೆ ಶಿಸ್ತಿನ ಕ್ರಮ ಕೈಗೊಳ್ತೀವಿ ಅಂತ ರಹೀಂ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಈಗ ರಿವ್ಯೂ ಮೀಟಿಂಗ್ ಮಾಡ್ಲತ್ತೇನೆ. ಈಗ ನಾವು ಮಿನಿಸ್ಟರ್ ಬಂದಾಗ ಮತ್ತು ಆಫೀಸರ್ಸ್ ಕಮಿಷನರ್ಸ್ ಬಂದಾಗ ಊಟ ಒಳ್ಳೆ ಕೊಡ್ತಾರೆ, ಆಮೇಲೆ ಒಳ್ಳೆ ಊಟ ಕೊಡಲ್ಲಂತ ತಮ್ಮ ಮಾಹಿತಿಯಿಂದ ಬಂದಿದೆ. ಮತ್ತು ಬೇರೆಯವರು ನಮಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಆ ಥರ ಏನಿದ್ರು ರಿವ್ಯೂ ಮೀಟಿಂಗ್ನಲ್ಲಿ DC ಅವರು ಇದ್ದಾರೆ ಜೊತೆಗೆ. ಆ ಥರ ಮಾಡಿದ್ರು ಏನು ಟೆಂಡರ್ ಇದೆ ಅದು ಟರ್ಮಿನೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ. ಯಾಕಂದರೆ ಇದು ಲಿಸ್ಟ್ ಅವರು ಹಾಕಿಲ್ಲ. ದಿವಸ ಏನು ಕೊಡ್ತಾರೆ ಮೀನು, ಅದು ಮೀನು ಹಾಕಬೇಕು. ಇವತ್ತು ಒಳ್ಳೆ ತಾವು ಹಿಡಿದ್ರೆ ಕರೆಕ್ಟ್ ಇರ್ಬೋದು. ಇವತ್ತು ಒಳ್ಳೆ ಟೇಸ್ಟ್ ಇತ್ತು. ಆದರೂ ಚಪಾತಿ, ರೊಟ್ಟಿ ಎಲ್ಲ ಇದೆ. ಅದು ಎಲ್ಲ ಕೊಡಬೇಕಂತ ನಮ್ಮ ಹೊಸ ಆದೇಶನಲ್ಲಿ ಆಗಿದೆ. ಮೊದಲು ಲಾಸ್ಟ್ ಆದೇಶನಲ್ಲಿ ಇತ್ತು, ಆ ಥರ ಇದ್ದಿಲ್ಲ. ಹೊಸ ಆದೇಶನಲ್ಲಿ ರೊಟ್ಟಿ, ಚಪಾತಿ ಎಲ್ಲ ಕೊಡಬೇಕಂತ. ಅದೇ ಅದ್ರ ಬಗ್ಗೆ ನಾನು ಈಗ ಮೀಟಿಂಗ್ ಮಾಡ್ತೇನೆ, ರಿವ್ಯೂ ಮೀಟಿಂಗ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಶಿವಮೊಗ್ಗದಲ್ಲಿ ಇಂದಿರಾ ಕ್ಯಾಂಟೀನ್ ನಲ್ಲಿ ರೊಟ್ಟಿ ಅನ್ನೋದಿಲ್ಲ ಮೆನುನಲ್ಲಿ ಅನ್ನೋದು ಗೊತ್ತಾಗಿದೆ. ಆದ್ರೆ ಸಚಿವರ ಪ್ಲೇಟಿಂಗ್ ಮಾತ್ರ ರೊಟ್ಟಿ ಹೇಗೆ ಬಂತು ಹಾಗಾದ್ರೆ? ಪ್ರಗತಿ, ಈ ಇಂದಿರಾ ಕ್ಯಾಂಟೀನ್ ಪರಿಶೀಲನೆ ಅನ್ನುವ ಸಚಿವರ ಒಂದು ಭೇಟಿ ಇದೆಯಲ್ಲ, ಅದೇ ಒಂದು ರೀತಿಯ ಹಾಸ್ಯಾಸ್ಪದ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಸಚಿವರು ದಿಢೀರಾಗಿ ಭೇಟಿ ಕೊಟ್ಟಾಗ ಮಾತ್ರ ಈ ಇಂದಿರಾ ಕ್ಯಾಂಟೀನ್ಗಳ ಬಣ್ಣ ಬಯಲಾಗುತ್ತೆ. ಬಡವರಿಗೆ ಕೂಡ ಊಟ ಹೇಗಿರುತ್ತೆ, ಅದ್ರ ಗುಣಮಟ್ಟ ಹೇಗಿರುತ್ತೆ ಅನ್ನೋದು ಪತ್ತೆ ಆಗುತ್ತೆ. ಆದ್ರೆ ಸಚಿವರು ಹೀಗೆ ಬರ್ತಾರೆ, ಇಂಥ ಕ್ಯಾಂಟೀನಿಗೆ ಬರ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ ಅನ್ನೋದು ಮೊದಲೇ ಗೊತ್ತಾದ್ರೆ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಈಗ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಒಳ್ಳೆ ರೀತಿಯಿಂದ ಶೃಂಗಾರ ಮಾಡಿರ್ತಿದ್ರು. ಜೊತೆದಲ್ಲಿ ಸಚಿವರು ಬಂದಾಗ ಬೇರೆ ಅವ್ರ ಪ್ಲೇಟ್ಗಳಲ್ಲಿ ಬಡಿಸಿದ್ರು. ರೊಟ್ಟಿನೇ ಇಲ್ಲ ಮೆನುನಲ್ಲಿ, ರೊಟ್ಟಿನೇ ಇಲ್ಲ. ಅವರು ಕಮಿಷನರ್, ನಗರ ಪಾಲಿಕೆ ಕಮಿಷನರ್ ಕವಿತಾ ಯೋಗಪ್ಪನವರು, ಇಲ್ಲ ನಮ್ಮಲ್ಲಿ ಆಲ್ಟರ್ನೇಟ್ ಡೇಸ್ ಚಪಾತಿ ಅಥವಾ ಮುದ್ದೆ ಈ ರೀತಿ ವ್ಯವಸ್ಥೆ ಮಾಡ್ತೀವಿ, ಇಲ್ಲಿ ಮುದ್ದೆ ತಿನ್ನೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಚಪಾತಿ ಅಥವಾ ಮುದ್ದೆ ಅಂತ ಹೇಳ್ತಾ ಇದ್ರೆ ಅಲ್ಲಿ ರೊಟ್ಟಿ ಇತ್ತು. ಆ ರೊಟ್ಟಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಯಾವ್ದಾವ್ದೋ ಕ್ಯಾಂಟೀನ್ ಇಂದ ತರಿಸಿದಾರೆ ಸಾರ್ ಅಂತ ಹೇಳ್ತಾ ಇದ್ರು. ಇಂಥ ಪರಿಸ್ಥಿತಿ ಇದ್ರೆ ಈ ರೀತಿ ಸಚಿವರ ಭೇಟಿಗೆ ಏನ್ ಮಹತ್ವ ಬರುತ್ತೆ, ಏನು ಕ್ರಮ ಕೈಗೊಳ್ತಾರೆ ಇವ್ರು ಬಂದಾಗ? ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಇಂದಿರಾ ಕ್ಯಾಂಟೀನೇ ಬೇಕಿತ್ತ? ಯಾವ್ದಾದ್ರು ಹೋಟ್ಲಲ್ಲೇ ಮಾಡ್ಬೋದಾಗಿತ್ತಲ್ವಾ ಇವರು? ಆದ್ರೆ ಹೋಗ್ಲಿ, ಇಷ್ಟೆಲ್ಲ ಆಯ್ತು. ಈ ರೀತಿಯ ಹೊರಗಡೆಯಿಂದ ಬೇರೆ ಫುಡ್ಗಳನ್ನು ಕೂಡ ತರಿಸಲಾಗಿತ್ತು ಅಂತ ಗೊತ್ತಾದ್ಮೇಲೆ ಕೂಡ ಒಂದು ಕನಿಷ್ಠ ಕ್ರಮ ಆದ್ರೂ ಬೇಡವಾ? ಯಾರಿಗಾದ್ರೂ ಒಂದು ಜವಾಬ್ದಾರಿ ಇಲ್ವಾ? ಅದೇ ಈಗ ಮಹಾನಗರ ಪಾಲಿಕೆಯವರಾಗ್ಲಿ ಯಾರಾಗ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಅಂದ್ರೆ ಇಂದಿರಾ ಕ್ಯಾಂಟೀನ್ ಊಟ ಮಾಡ್ಬೇಕು. ಹೊರಗಡೆಯಿಂದ ಊಟ ತರಿಸಿ ಮಾಡುವಂತದ್ದು ಏನಿದೆ ಇದು ಸರ್ಕಾರದ ಏನು ಕಾರ್ಯವೈಖರಿಗೆ ಒಂದು ರೀತಿ ಕೈಗನ್ನಡಿ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ. ಯಾಕಂದ್ರೆ ಈ ರೀತಿ ಸಚಿವರ ಭೇಟಿ ಅನ್ನೋದು ಒಂದು ನಿಷ್ಫಲ ಕೊಡುತ್ತೆ, ಯಾವುದೇ ಫಲಪ್ರದ ಆಗಿರೋದಿಲ್ಲ. ಮತ್ತೆ ಬಡವರಿಗೆ ಕೂಡ ಊಟ ಹೇಗಿರುತ್ತೆ ಅನ್ನೋ ರುಚಿಯೂ ಕೂಡ ಗೊತ್ತಾಗೋದಿಲ್ಲ. ದಿಢೀರಾಗಿ ಭೇಟಿ ಕೊಡಬೇಕು, ಇಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಪತ್ತೆ ಹಚ್ಚಬೇಕು, ಮತ್ತೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ
ಹೇಳಿದ್ರೆ ಸರಿಪಡಿಸಬೇಕು, ಇಲ್ದಿದ್ರೆ ಕ್ರಮ ಕೈಗೊಳ್ಬೇಕು. ಇದು ನಡೆದಲ್ಲಿ ಮಾತ್ರ ನಿಜವಾದ ಈ ರೀತಿಯ ಭೇಟಿಗಳಿಗೆ ಅರ್ಥ ಬರ್ತಾ, ಇಲ್ದಿದ್ರೆ ಒಂದು ರೀತಿ ಅನರ್ಥ ಕೊಡುವಂತ ಈ ರೀತಿಯ ಅಧ್ವಾನಗಳಿಗೆ, ಎಡವಟ್ಟುಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.